ಶಿವಾಯ. शम्भो महादेव देव शिव शम्भो महादेव देवेश शम्भो शम्भो महादेव देव शिव शम्भो महादेव देवेश शम्भो शम्भो महादेव देव. ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಭೂಮಿ ಮೇಲಿರುವ ಕೈಲಾಸ ಇದು, ಈಶ್ವರನು ಇಲ್ಲಿಯೇ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ಅದೆಷ್ಟೋ ಸಾಧು ಸಂತರಿಗೆ ಮಾನಸ ಸರೋವರ ಆಲಯವಾಗಿದೆ. ಅನೇಕ ದಾಸರು, ಸಂತರು, ಶರಣರು ತಮ್ಮ ಜೀವನದ ಅನುಭವಗಳನ್ನು ಮಾನವನಿಗೆ ತಿಳಿ ಹೇಳಿ ಮುಕ್ತಿಯ ಹಾದಿಯನ್ನು ತೋರಿಸಿದ್ದಾರೆ. ಮಾನವನು ಉತ್ತಮ ಹಾದಿಯಲ್ಲಿ ನಡೆಯಲು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮಾರ್ಗದರ್ಶನ ನೀಡುತ್ತವೆ ಮಠಮಾನ್ಯಗಳು. ಇಂತಹ ಮಠಗಳಲ್ಲಿ ಅಗ್ರಸ್ಥಾನ ಪಡೆದಿರುವುದೇ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳವರ ಮಠ. ಕರುನಾಡಿನ ಅಕ್ಕರೆಯ ಸಕ್ಕರೆಯ ಜಿಲ್ಲೆಯಾಗಿರುವ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನಕುರಳಿ ಹೋಬಳಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಬೇಬಿ ಗ್ರಾಮದಲ್ಲಿದೆ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳವರ ಮಠ. ಈ ಮಠವನ್ನು ಸ್ಥಾಪಿಸಿದವರು ಶತಾಯುಷಿ ಮಹಾತಪಸ್ವಿ ಪರಮ ಪೂಜ್ಯ ಶ್ರೀ 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 ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು. ಶ್ರೀ ಮರಿದೇವ ಶಿವಯೋಗಿಗಳ ತಾಯಿ ಶ್ರೀಮತಿ ಜಯಮ್ಮ, ತಂದೆ ಶ್ರೀ ಬಾಲಾಜಿ. ಅರಬಾವಿ ಕರ್ತೃಗದ್ದುಗಿಯ ಕೃಪಾರಾಧ್ಯದಿಂದ ಜನಿಸಿದವರು ಹಿರಿಯ ಶ್ರೀಗಳು. 5 ವರ್ಷದ ಮಗುವನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದರು ತಂದೆ ತಾಯಿಗಳು. ಬಾಲ್ಯದಿಂದಲೇ ಯೋಗ, ತಪಸ್ಸು, ನಿಷ್ಠೆ, ಸೇವೆ ಮಾಡುತ್ತಾ ನಂತರ ಮಹಂತ ಶಿವಯೋಗಿ ಜೊತೆಗೂಡಿ ಮುರುಗೂಡಿಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಮಂಗಳನಾಥ ಅಜ್ಜ ಎಂದು ನಾಮಕರಣ ಮಾಡಲಾಯಿತು. ಅಲ್ಲಿಂದ ಬೆಳವಾಡಿಯ ದುರ್ದಂಡೇಶ್ವರ ಮಠಕ್ಕೆ ಆಗಮಿಸಿದರು. ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಧಾರವಾಡದ ಪತ್ರೇವನದಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ಭಾರತದ ಪುಣ್ಯಕ್ಷೇತ್ರಗಳಾದ ಕಾಶಿ, ವಾರಣಾಸಿ ದರ್ಶನ ಮುಗಿಸಿಕೊಂಡು ಬರುವಾಗ ಶ್ರೀಗಳು ಆರಿಸಿಕೊಂಡಿದ್ದು ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ಕ್ಷೇತ್ರ. ಕೆಲವು ವರ್ಷ ಅಲ್ಲಿಯೇ ನೆಲೆಸಿ ಕಷ್ಟ ಎಂದು ಬಂದ ಭಕ್ತರಿಗೆ ಆಸರೆಯಾದರು. ಮಂತ್ರ ದೀಕ್ಷೆ ನೀಡಿದರು. ವರ್ಷಗಳ ನಂತರ ಹಿರಿಯ ಶ್ರೀಗಳನ್ನು ಕೈಬೀಸಿ ಕರೆದದ್ದು ಮಂಡ್ಯ ಜಿಲ್ಲೆಯ ಚಿನಕುರಳಿ ಹೋಬಳಿಯ ಬೇಬಿ ಬೆಟ್ಟ. ಇಲ್ಲಿರುವ ಹಾಳು ಮಂಟಪದಲ್ಲಿ ನೆಲೆಸಿ ಶ್ರೀ ರಾಮಯೋಗೀಶ್ವರ ಮಠವನ್ನು ಸ್ಥಾಪನೆ ಮಾಡಿದರು. ಶ್ರೀ ಸಿದ್ದೇಶ್ವರ ಸ್ವಾಮಿ, ಮಹದೇಶ್ವರ ಸ್ವಾಮಿ ದೇವಾಲಯಗಳ ತಪ್ಪಲಲ್ಲಿ ತಪೋನಿರತರಾದರು. ಅಲ್ಲಿಂದ ಬೇಬಿ ಗ್ರಾಮಕ್ಕೆ ಆಗಮಿಸಿ ಶ್ರೀ ದುರ್ದಂಡೇಶ್ವರ ಶಿವಯೋಗಿಗಳ ಮಠ ಸ್ಥಾಪನೆ ಮಾಡಿದರು. ಗೋಶಾಲೆ, ದಾಸೋಹ, ಶಿಕ್ಷಣ ಸಂಸ್ಥೆ, ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದರು. ಹೀಗೆ ಪ್ರಾರಂಭವಾಯಿತು ಶ್ರೀ ದುರ್ದಂಡೇಶ್ವರ ಶಿವಯೋಗಿಗಳ ಮಠ. ಶ್ರೀ ಮರಿದೇವರ ತಪೋಶಕ್ತಿ ಸುತ್ತಮುತ್ತಲೂ ವಾಸಿಸುವ ಜನರಿಗೆ ತಿಳಿದು ಮಠಕ್ಕೆ ಬಂದು ತಮ್ಮ ಖಾಯಿಲೆಗಳನ್ನು, ತಮಗಿರುವ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲಾರಂಭಿಸಿದರು. ಅಲ್ಪಕಾಲದಲ್ಲಿಯೇ ಮಠದ ಪ್ರಭಾವ ಎಲ್ಲೆಲ್ಲೂ ಹರಡಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀಮಠಕ್ಕೆ ಆಗಮಿಸಲಾರಂಭಿಸಿದರು. ಶ್ರೀ ಮರಿದೇವರಿಗೆ ಇಳಿವಯಸ್ಸು. ತಾವು ಸ್ಥಾಪಿಸಿದ ಶ್ರೀಮಠವು ಅಭಿವೃದ್ಧಿ ಪಥದಲ್ಲಿ ಸಾಗಿರುವಾಗ
ತಮ್ಮ ನಂತರ ಮಠದ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವ ಉತ್ತಮ ಗುಣವುಳ್ಳ ಸಜ್ಜನ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿ ನಿರತರಾದಾಗ ತಮ್ಮ ಪರಮಶಿಷ್ಯರಾದ ತೆಂಡೇಕೆರೆಯ ಪಂಚಾಕ್ಷರಯ್ಯ ಮತ್ತು ಶ್ರೀಮತಿ ನಾಗರತ್ನಮ್ಮ ದಂಪತಿಗಳ 4ನೇ ಪುತ್ರ ಶ್ರೀ ತ್ರಿನೇತ್ರ ಕುಮಾರ ಇವರ ದೃಷ್ಟಿಗೆ ಬಿದ್ದರು. ಇವರೇ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿಗಳು. ಮುಂದಿನ ಕಾರ್ಯಗಳಿಗೆ ಶುಭವಾಗಲಿ ಎಂದು ಹರಸಿ ಶುಭ ದಿನದಂದು ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿಗಳಿಗೆ ಅದ್ಧೂರಿಯಾಗಿ ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಮಹಾಮೇಧಾವಿಗಳು. ಎಂತಹ ಕಠಿಣವಾದ ವಿಷಯಗಳನ್ನು ಅಲ್ಪ ಸಮಯದಲ್ಲಿಯೇ ಕಲಿಯುವ ನಿಪುಣರು. ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಸಂಸ್ಕೃತ, ವೇದ, ಆಗಮ, ಉಪನಿಷತ್ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನೂ ಅಭ್ಯಾಸ ಮಾಡಿದವರು. ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಹೆಚ್ಚಿನ ಸಂಸ್ಕೃತ ಅಭ್ಯಾಸ ಮಾಡಿ ಸಂಸ್ಕೃತ ಭಾಷೆಯಲ್ಲಿ ಪರಿಣಿತಿ ಪಡೆದವರು. ಹರಪ್ಪನಹಳ್ಳಿ ತಗ್ಗಿನ ಮಠದಲ್ಲಿ ವೇದಮೂಲ ಅಭ್ಯಾಸ ಮಾಡಿದ ಶ್ರೀಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಎಂಇ ಪದವಿಯನ್ನು ಪಡೆದವರು. ಎಲ್ಲಾ ಭಾಷೆಗಳ ಮಾತೃಭಾಷೆಯಾಗಿರುವ ಸಂಸ್ಕೃತ ಭಾಷೆಯ ಆಳವನ್ನು ತಿಳಿದವರು. ಮನವನ್ನು ನಿಗ್ರಹಿಸುವುದು ಬಲು ಕಷ್ಟ. ಚಂಚಲ ಚಿತ್ತವನ್ನು ಹತೋಟಿಯಲ್ಲಿಡಲು ಶ್ರೀಗಳು ಪ್ರತಿದಿನವೂ ತಪ್ಪದೆ ಯೋಗ, ವ್ಯಾಯಾಮ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಈಜುವುದೆಂದರೆ ಶ್ರೀಗಳಿಗೆ ಬಲು ಪ್ರೀತಿ. ಕುದುರೆ ಸವಾರಿಯ ಕಲೆಯು ಶ್ರೀಗಳಿಗೆ ಕರತಲಾಮಲಕ. ಪರಿಸರ ಪ್ರೇಮಿಗಳಾಗಿರುವ ಶ್ರೀಗಳು ಸಮಯ ದೊರೆತಾಗಲೆಲ್ಲ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಕಳೆದು ವಿಶ್ರಮಿಸುತ್ತಾರೆ. ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಎನ್ನುವ ಶರಣರ ವಾಣಿಯಂತೆ ಶ್ರೀಗಳಿಗೆ ಪ್ರಾಣಿ ಪಕ್ಷಿಗಳೆಂದರೆ ಅತೀವ ಪ್ರೀತಿ. ಸರಳ ಸಜ್ಜನ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ತಮ್ಮ ಉತ್ತರಾಧಿಕಾರಿಯಾದ ಮೇಲೆ ಶತಾಯುಷಿ ಶ್ರೀ ಶ್ರೀ ಮರಿದೇವರು ತಮ್ಮ ವಿಶ್ರಾಂತಿ ಜೀವನವನ್ನು ಪೂಜೆ ಪುನಸ್ಕಾರಗಳಲ್ಲಿ ಕಳೆಯುತ್ತಾ ಸಮಯಕ್ಕೆ ತಕ್ಕಂತೆ ಮಾರ್ಗದರ್ಶನ ನೀಡುತ್ತಿದ್ದರು. ತಪೋನಿಷ್ಠರಾದ ಹಿರಿಯ ಶ್ರೀಗಳು 2008ರಲ್ಲಿ ತಮ್ಮ 114ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು.
ಶ್ರೀ ಶ್ರೀ ಮರಿದೇವರು ಲಿಂಗೈಕ್ಯರಾದ ಮೇಲೆ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿಗಳು ಅಂತರ್ಮುಖಿಗಳಾದರು. ಗುರುಗಳು ತಮ್ಮ ಮೇಲೆ ಹೊರಿಸಿರುವ ಜವಾಬ್ದಾರಿಯನ್ನು ನಾನು ನಿಭಾಯಿಸಬಲ್ಲನೆ ಎನ್ನುವ ಪ್ರಶ್ನೆ ಶ್ರೀಗಳನ್ನು ಕಾಡತೊಡಗಿತು. ನೀನೊಲಿದರೆ ಕೊರಡು ಕೊನರುವುದಯ್ಯ ಎನ್ನುವ ಶರಣರ ವಾಣಿಯಂತೆ ಮೇಧಾವಿಗಳಾದ ಶ್ರೀಗಳು ಗುರುಗಳನ್ನು ನೆನೆದು ಕಾರ್ಯೋನ್ಮುಖರಾದರು. ಶ್ರೀ ದುರ್ದೊಂಡೇಶ್ವರ ಮಹಾಂತ ಶಿವಯೋಗಿ ಮಠ ಬೇಬಿ ಗ್ರಾಮದಲ್ಲಿ ಸ್ಥಾಪನೆಯಾಗಿದೆ. ಅದನ್ನು ಸ್ಥಾಪನೆ ಮಾಡಿದಂಥ ಶತಾಯುಷಿಗಳು, ತಪಸ್ವಿಗಳು, ಹಠಯೋಗಿಗಳು ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು. ಆ ಮಠದಲ್ಲಿ ತನ್ನ ಗುರುವಿನ ಹೆಸರನ್ನ, ನಾನು ಮೂಲದಿಂದ ಬಂದಂಥ ಹೆಸರನ್ನ ಇಡಲೇಬೇಕು ಅಂತೇಳಿ ಆ ಮಠವನ್ನು ಸ್ಥಾಪನೆ ಮಾಡಿದ್ರು. ಆ ಪರಮ ಪೂಜ್ಯರು ಸ್ಥಾಪನೆ ಮಾಡಿದಂಥ ಮಠದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅವರ ಕರ್ತೃಗದ್ಗಿಯನ್ನು ಸಹ ಈಗಾಗಲೇ ನಾವು ನಿರ್ಮಾಣ ಮಾಡಿದ್ದೇವೆ. ಅವರ ಹೆಸರಲ್ಲೇ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ವರ್ಷ ಪರಮಪೂಜ್ಯರ ಹೆಸರಲ್ಲೇ ಬಡ ವಿದ್ಯಾರ್ಥಿಯ ನಿಲಯಗಳನ್ನು, ಗ್ರಾಮಾಂತರ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ವಸತಿ ಮತ್ತು ದಾಸೋಹವನ್ನು ಮಾಡಬೇಕು ಅಂತೇಳಿ ನಾವೀಗಾಗಲೇ ಕಟ್ಟಡ ಪ್ರಾರಂಭಿಸಿದ್ದೀವಿ. ಮರಿದೇವ ಶಿವಯೋಗಿ ಹೆಸರಲ್ಲೇ ದಾಸೋಹ ಭವನ ನಿರ್ಮಾಣ ಆಗ್ತಾ ಇದೆ. ಭಕ್ತಾದಿಗಳು ಬಂದರೆ ಮೂಲಭೂತ ಸೌಕರ್ಯ ವಸತಿ ನಿಲಯ ಅದು ಸಹ ಈಗ ನಿರ್ಮಾಣ ಆಗ್ತಾ ಇದೆ. ಮತ್ತು ಅದರ ಜೊತೆಯಲ್ಲಿ ಬೇಬಿ ಗ್ರಾಮದಲ್ಲಿ ಗ್ರಾಮದ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ, ವಿಶೇಷವಾದಂಥ ತರಬೇತಿ ಕೇಂದ್ರಗಳು, ಮಕ್ಕಳ ಅನಾಥ ಮಕ್ಕಳ ಕೇಂದ್ರ, ಈ ಥರ ವಿಶೇಷವಾಗಿ ಬೇಬಿ ಗ್ರಾಮದಲ್ಲಿ ಇನ್ನೂ ಹಲವು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಪರಮ ಪೂಜ್ಯ ಮರಿದೇವರ ಶಿವಯೋಗಿ ದಾಸೋಹ ನಿಧಿ ಅಂತ ಪ್ರಾರಂಭ ಮಾಡಿದ್ದೀವಿ. ಮರಿದೇವರ ಶಿವಯೋಗಿ ರುದ್ರಾಭಿಷೇಕ ನಿಧಿ ಅಂತ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಒಂದು ಸಲ ಸದಸ್ಯರಾದರೆ ಜೀವನದಲ್ಲಿ ಅವರ ಹೆಸರಲ್ಲಿ ಪ್ರತಿ ವರ್ಷ ಅಭಿಷೇಕ ದಾಸೋಹ ಮಾಡುವಂಥ ಒಂದು ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇದ್ದೀವಿ. ಪರಮ ಪೂಜ್ಯರ ಅನುಗ್ರಹದಂತೆ, ಭಕ್ತರ ಸಾಕಾರದಂತೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ದೀವಿ.